ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸುತ್ತೆ ದಿನನಿತ್ಯ ವಿಜ್ಞಾನ ಮತ್ತೆ ಗಣಿತ ತರಗತಿಗಳನ್ನ ಮಾಡ್ತಾ ಇದೀವಿ. ಅದರಲ್ಲಿ ಹಿಂದೂ ವಿಜ್ಞಾನಕ್ಕೆ ಸಂಬಂಧಿಸಲ್ಪಟ್ಟಂತೆ ನಾವೇನೊಂದು ಸೀರೀಸ್ ಅನ್ನ ಮಾಡ್ತಾ ಇದೀವಿ. ಅದರಲ್ಲಿ ಭಾಗ 3 ಇವತ್ತು ಮಾಡ್ತಾ ಇದೀವಿ. ಸೊ ಈಗಾಗಲೇ ಗಮನಿಸಿರ್ಬೋದು, ಭಾಗ 1ರಲ್ಲಿ ಬಹಳಷ್ಟು ಸುಲಭದ ಪ್ರಶ್ನೆಗಳಿದ್ವು, ಭಾಗ 2ರಲ್ಲಿ ಸ್ವಲ್ಪ ತುಂಬಾ ಕಷ್ಟ ಇತ್ತು ಅಂತ ಹೇಳಿದ್ರಿ. ಇವತ್ತು ಎರಡು ಮಿಕ್ಸ್ಡ್ ಆಗಿರುತ್ತೆ. ಸೊ ನೀವು ಎಷ್ಟಕ್ಕೆ ಸರಿಯಾಗಿ ಉತ್ತರಿಸ್ತೀರಾ ಅನ್ನೋದನ್ನ ಸೆಷನ್ ಎಂಡಲ್ಲಿ ನೀವು ನನಗೆ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ, ಸೊ ಈ ಸೆಷನ್ ನಿಮಗೆ ಹೆಲ್ಪ್ ಆಗುವಂತಿದ್ರೆ ಜಸ್ಟ್ ಇವಾಗ ಒಂದು ಲೈಕ್ ಅನ್ನ ಕೊಡಿ, ಮತ್ತೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ನಾವು ಹೆಚ್ಚಿನ ತಡ ಮಾಡದೆ ಮೊದಲನೇ ಪ್ರಶ್ನೆಯನ್ನ ಚರ್ಚಿಸೋಣ. ವಿಚ್ ಗ್ಯಾಸ್ ಇಸ್ ಫೀಲ್ಡ್ ಇನ್ ದ ಎಲೆಕ್ಟ್ರಿಕ್ ಬಲ್ಬ್ಸ್? ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬುವಂತ ಅನಿಲ ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಆರ್ಗನ್. ಸೊ ಯಾವ್ದಾಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಎಸ್, ಎಲ್ರಿಗೂ ಸಹ ನಮಸ್ತೆ. ಸೊ ಬಹಳಷ್ಟು ಜನ ಸೊ ಎಸ್ ಗುಡ್ ರೈಟ್ ಆನ್ಸರ್ಸ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗುವಂತದ್ದು ಏನು ಅಂತಂದ್ರೆ ಆಟೋಮೆಟಿಕಲಿ ಈಸಿಯಾಗಿ ಹೇಳ್ತೀರಾ ಆಮ್ಲಜನಕ ಮತ್ತೆ ಹೈಡ್ರೋಜನ್ ಅನ್ನುವಂಥದ್ದು ಇರೋದೇ ಇಲ್ಲ. ಮತ್ತೆ ಕನ್ಫ್ಯೂಷನ್ ಆಗುವಂಥದ್ದು ನೈಟ್ರೋಜನ್ ಇಲ್ಲಾಂದ್ರೆ ಆರ್ಗನ್. ನೋಡಿ, ನೈಟ್ರೋಜನ್ ಅನ್ನುವಂಥದ್ದು ಎಲ್ಲಿರುತ್ತೆ ಅಂತಂದ್ರೆ ನಾವು ಏನ್ ಚಿಪ್ಸ್ ತಿಂತೀವಲ್ವಾ, ಆ ಚಿಪ್ಸ್ ಪಟ್ಟಣಗಳಲ್ಲಿ ಏನಿರುತ್ತೆ ನೈಟ್ರೋಜನ್ ಎನ್ನುವಂತ ಅನಿಲ ಇರುತ್ತೆ. ಆದ್ರೆ ಒಂದು ವಿದ್ಯುತ್ ಬಲ್ಬ್ ನಲ್ಲಿ ತುಂಬುವಂತ ಅನಿಲ ಯಾವ್ದಾಗಿರುತ್ತೆ ಅಂತಂದ್ರೆ ಆರ್ಗಾನ್ ಎನ್ನುವಂಥದ್ದು ಅಲ್ವಾ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಯಾರೆಲ್ಲ ಆಪ್ಷನ್ ಡಿ ಕೊಟ್ಟಿದ್ರು ನಿಮ್ಮೆಲ್ಲರ ಉತ್ತರಗಳು ಸಹ ಸರಿಯಾಗಿರ್ತವೆ. ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ನ್ಯೂಟ್ರಿಯೆಂಟ್ ಈಸ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ಬಾಡಿ ಬಿಲ್ಡಿಂಗ್? ದೇಹದ ಬೆಳವಣಿಗೆಗೆ ಮುಖ್ಯವಾಗಿ ಸಹಾಯ ಮಾಡುವಂತಹ ಪೋಷಕಾಂಶ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಆನ್ಸರ್ ಅಂತ ಕಮೆಂಟ್ ಮಾಡಿ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಗಳು, ಆಪ್ಷನ್ ಬಿ ಪ್ರೋಟೀನ್ಗಳು, ಆಪ್ಷನ್ ಸಿ ವಿಟಮಿನ್ಗಳು, ಆಪ್ಷನ್ ಡಿ ಮಿನರಲ್ಸ್ಗಳು ಎನ್ನುವಂಥದ್ದು. ಸೊ ಏನ್ ಆನ್ಸರ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಸ್, ವೆರಿ ಗುಡ್. ಬಹಳ ಜನ ಸರಿಯಾಗಿ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಎಸ್, ಕೆಲವರು ವಿಟಮಿನ್ಸ್ ಅಂತ ಹೇಳ್ತಾ ಇದ್ದೀರಾ, ಕೆಲವರು ಪ್ರೋಟೀನ್ಸ್ ಅಂತ ಇದ್ದೀರಾ, ಕೆಲವರು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾ ಇದ್ದೀರಾ. ನೋಡಿ, ದೇಹದ ಬೆಳವಣಿಗೆಗೆ ಮುಖ್ಯವಾಗಿ ಸಹಾಯ ಮಾಡುವಂತ ಪೋಷಕಾಂಶಗಳು ಯಾವ ಅಂತಂದ್ರೆ ಎಲ್ಲವೂ ಸಹ ನಮ್ಮ ದೇಹದ ಬೆಳವಣಿಗೆಗೆ ಅವಶ್ಯಕ. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಮಾಡುವಂತದ್ದು ಯಾವ್ಯಾವುದು ಅಂತಂದ್ರೆ ಪ್ರೋಟೀನ್ಸ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ದ ಬ್ರೇಕಿಂಗ್ ಡೌನ್ ಆಫ್ ಫುಡ್ ಇನ್ ಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಇಸ್ ಕಾರ್ಡ್? ಆಹಾರವನ್ನ ಸರಳ ಪದಾರ್ಥಗಳಾಗಿ ವಿಭಜಿಸುವಂತ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ರೆಸ್ಪಿರೇಷನ್, ಡೈಜೆಷನ್, ಸರ್ಕ್ಯುಲೇಷನ್, ಅಬ್ಸಾರ್ಪ್ಷನ್. ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಸಂಚರಣೆ, ಶೋಷಣೆ ಅನ್ನುವಂಥದ್ದು ಏನಾಗುತ್ತೆ ಅನ್ನುವಂಥದ್ದು. ಸೊ ನಾನು ಇದನ್ನ ಲಾಸ್ಟ್ ಸೆಷನ್ ಅಲ್ಲೇ ಹೇಳಿದ್ದೀನಿ. ನಾವೀಗ ತಿನ್ನುವಂತ ಆಹಾರವನ್ನ ನಮ್ಮಲ್ಲಿರುವಂತಹ ಬಾಯಿಯಿಂದ ಹಿಡಿದು, ಸೊ ಬಾಯಿ ಸಹ ಏನು ಮಾಡುತ್ತೆ, ತುಂಬಾ ದೊಡ್ಡದಾಗಿರುವಂತಹ ಪದಾರ್ಥಗಳನ್ನ ಸಣ್ಣ ಪದಾರ್ಥಗಳನ್ನ ಡಿವೈಡ್ ಮಾಡುತ್ತೆ. ತದನಂತರ ಅನ್ನನಾಳದ ಮುಖಾಂತರ ಜಠರಕ್ಕೆ ಕಳಿಸುತ್ತೆ. ಜಠರನು ಏನ್ ಮಾಡುತ್ತೆ, ಕೆಲವೊಂದಿಷ್ಟು ಪದಾರ್ಥಗಳನ್ನ ಅದು ಸಹ ಸರಳ ಪದಾರ್ಥಗಳಾಗಿ ವಿಭಜನೆ ಮಾಡುತ್ತೆ. ಆ ಜಠರದಿಂದ ಮುಂದಿನ ಒಂದು ಭಾಗ ಆಗಂತ ಸಣ್ಣ ಕರಳಿಗೂ ಅಷ್ಟೇ ಏನ್ ಮಾಡುತ್ತೆ, ಕೆಲವೊಂದಿಷ್ಟು ಪದಾರ್ಥಗಳನ್ನ ಅಲ್ಲಿಗೂ ಕಳಿಸಿ ಅಲ್ಲಿ ಏನಾಗುತ್ತೆ, ಅಲ್ಲೂ ಸಹ ಕೆಲವೊಂದಿಷ್ಟು ಪದಾರ್ಥಗಳು ಸರಳ ಪದಾರ್ಥಗಳಿಗೆ ವಿಭಜನೆ ಆಗ್ತವೆ. ಸೊ ಇಲ್ಲಿ ಬಾಯಿ, ಜಠರ, ಸಣ್ಣ ಕರಳು ಅಂತ ಇವೆಲ್ಲ ಬರುವಂತದ್ದು ಯಾವ್ದ್ರಲ್ಲಿ? ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ, ಜೀರ್ಣ ಕ್ರಿಯೆಯಲ್ಲಿ, ಹೌದಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಕರಳಿನಲ್ಲಿ ಏನೆಲ್ಲ ಇದು ಜೀರ್ಣ ಏನು ಸರಳ ಪದಾರ್ಥದಲ್ಲಿ ವಿಭಜನೆ ಮಾಡುತ್ತೋ ಅಲ್ಲಿಂದ ಅದು ನಮ್ಮ ಜೀವಕೋಶಗಳಿಗೆ ತಲುಪಿ ಜೀವಕೋಶಗಳಲ್ಲಿ ಏನಾಗುತ್ತೆ, ಶಕ್ತಿ ಅನ್ನುವಂಥದ್ದು ಉತ್ಪಾದನೆ ಆಗುತ್ತೆ ಅಲ್ವಾ. ಸೊ ಅದರಿಂದ ಇಲ್ಲಿ ಉಸಿರಾಟ ಮತ್ತೆ ಜೀರ್ಣಕ್ರಿಯೆ ಅಂತದ್ದು ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್. ಉಸಿರಾಟ ಎನ್ನುವಂಥದ್ದು ಏನಕ್ಕೆ ಉಪಯುಕ್ತ? ಶಕ್ತಿ ಉತ್ಪಾದನೆಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಯಾವುದೇ ಒಂದು ಜೀವಿಯಲ್ಲಿ ಶಕ್ತಿ ಉತ್ಪಾದನೆ ಆಗ್ಬೇಕಂದ್ರೆ ಉಸಿರಾಟದ ಪ್ರಮುಖವಂತ ಒಂದು ಕಾರ್ಯ ಆಗ್ಲೇಬೇಕು. ಸೊ ಅದು ಹೇಗೆ ಆಗ್ಬೇಕಂತ ನಾನು ಭಾಗ 2ರಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ಆಗುತ್ತೆ ಅಂತ. ಇವತ್ತಿನ ಸೆಷನ್ ಅಲ್ಲಿ ಜೀರ್ಣಕ್ರಿಯೆ ಅಂತ ಬಗ್ಗೆ ತಿಳಿಸಿದ್ವಿ. ಇನ್ನು ರಕ್ತ ಸಂಚರಣೆ ಎನ್ನುವಂಥದ್ದು ದೇಹದ ಎಲ್ಲಾ ಭಾಗಗಳಲ್ಲಿ ಎಲ್ಲಾ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಅಲ್ಲಿ ಎಲ್ಲಾ ಭಾಗದಲ್ಲೂ ಜೀವಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ರಕ್ತ ಸಂಚರಣೆ ಅಂತದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ವಿಟಮಿನ್ ಈಸ್ ಡಿಸ್ಟ್ರಾಯ್ಡ್ ವೆನ್ ಫುಡ್ ಈಸ್ ಓವರ್ ಕುಕ್ಡ್? ಆಹಾರವನ್ನ ಹೆಚ್ಚು ಬೇಯಿಸಿದಾಗ ಯಾವ ವಿಟಮಿನ್ ನಾಶವಾಗುತ್ತದೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಎನ್ನುವಂಥದ್ದು. ಈಗ ಯಾವ್ದಾದ್ರು ಒಂದು ಅಡಿಗೆ ಮಾಡಿದರೆ ಮನೆಯಲ್ಲಿ, ಆ ಅಡಿಗೆಯಲ್ಲಿ ಯಾವ ಒಂದು ಪೋಷಕಾಂಶಗಳ ಯಾವ ಒಂದು ವಿಟಮಿನ್ ನ ಕೊರತೆ ಇರುತ್ತೆ ಅಂತ ಈ ರೀತಿಯ ಕ್ವಶನ್ ನ ಕೇಳಬಹುದು. ಯಾವ ಒಂದು ವಿಟಮಿನ್ ಕಡಿಮೆ ಇರುತ್ತೆ? ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ನಮಗೆ ವಿಟಮಿನ್ಗಳಲ್ಲಿ ಈ ರೀತಿಯಾಗಿ ಕೇಳಿದಾಗ, ಆಹಾರಕ್ಕೆ ಸಂಬಂಧಪಟ್ಟಂತ ಕೇಳಿದಾಗ ನೀರಿನಲ್ಲಿ ಕರಗುವಂತ ವಿಟಮಿನ್ಗಳು ಯಾವಾಗಿರ್ತವೆ? ವಿಟಮಿನ್ ಬಿ ಮತ್ತೆ ಸಿ, ಬಿಸಿ ಅಂತ ನೆನಪಿಟ್ಕೊಳ್ಳಿ. ಬಿ ಮತ್ತೆ ಸಿಗಳು ಚೆನ್ನಾಗಿ ಬೇಗ ನೀರಿನಲ್ಲಿ ಕರಗ್ತವೆ.
ಈಗ ಆಹಾರ ಬೇಯಿಸ್ತಾ ಇದೀವಿ ಅಂತಂದ್ರೆ ಸಾಮಾನ್ಯವಾಗಿ ಬಿ ಮತ್ತೆ ಸಿ ವಿಟಮಿನ್ಗಳು ನೀರಿನಲ್ಲಿ ಕರಗಿರ್ತವೆ. ಆ ನೀರಿನಲ್ಲಿ ಕರಗಿದ ಆದ್ಮೇಲೆ ಯಾವ ವಿಟಮಿನ್ ನಾಶ ಆಗುತ್ತೆ ಅಂತಂದ್ರೆ ವಿಟಮಿನ್ ಸಿ ಬೇಗ ನಾಶ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಸೊ ಬಹಳಷ್ಟು ಜನ ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಮೇಲೆ ಬಹಳ ಜನ ಕಾಮೆಂಟ್ ಮಾಡ್ತಾ ಇದ್ರ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಯಾವ್ದು ಬೇಗ ಹೆಚ್ಚು ನಾಶ ಆಗುತ್ತೆ, ಬೇಗ ನಾಶ ಆಗುತ್ತೆ ಅಂದ್ರೆ ವಿಟಮಿನ್ ಸಿನೇ. ಇವನ್ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿದಾಗ ಗಂಜಿ ಅನ್ನುವಂಥದ್ದು ಏನಿರುತ್ತೋ, ಗಂಜಿಯನ್ನ ನಾವು ಏನ್ ಬಿಸಾಡ್ತಿರೋ ಆ ಗಂಜಿಯಲ್ಲೂ ಸಹ ಅಷ್ಟು ಹೆಚ್ಚಾಗಿ ವಿಟಮಿನ್ ಸಿ ಮತ್ತೆ ಬಿಗಳೇ ಹೆಚ್ಚಾಗಿರ್ತವೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಬ್ಲಡ್ ಗ್ರೂಪ್ ಈಸ್ ಕಾಲ್ಡ್ ಯೂನಿವರ್ಸಲ್ ರೆಸಿಪಿಯೆಂಟ್? ಎಸ್, ಯಾವ ರಕ್ತ ಗುಂಪನ್ನ ಸಾರ್ವತ್ರಿಕವಾಗಿ ಸ್ವೀಕರಿಸುವವನು ಎಂದು ಕರೆಯುತ್ತಾರೆ? ಫಾರ್ ಎಕ್ಸಾಂಪಲ್, ಈಗ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಯಾರು ಸಾರ್ವತ್ರಿಕ ಕೊಡ್ತಾರೆ. ಈಗ ಯಾವುದೇ ಒಂದು ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆದ ತಕ್ಷಣ ಯಾರು ರಕ್ತವನ್ನ ಕೊಡಬಹುದು ಅನ್ನೋದನ್ನ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಯಾರ ತಗೋಬಹುದು, ಯಾರಾದ್ರೂ ಆಗಿರ್ಲಿ, ಯಾರೇ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನ್ಗೆ ಯಾವುದೇ ಒಂದು ಬ್ಲಡ್ ಗ್ರೂಪ್ ಇಂದ ರಕ್ತ ಕೊಟ್ಟರು ಅವ್ನು ತಗೊಳ್ತಾನೆ. ಅಂತ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳ್ತಾರಂತದ್ದು. ನಾನು ಈಗಾಗಲೇ ಹೇಳಿದಂತೆ ಓ ನೆಗೆಟಿವ್ ಎನ್ನುವಂತವನು ಅವ್ರು ಎಲ್ರಿಗೂ ಕೊಡ್ಬೋದು, ಆದ್ರೆ ಅವರು ಓ ನೆಗೆಟಿವ್ ಇಂದ ಮಾತ್ರ ತಗೋಬೇಕು ರಕ್ತ. ಆದ್ರೆ ಎ ಬಿ ಪಾಸಿಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ಎ ಬಿ ಪಾಸಿಟಿವ್ ಅವರು ಎಲ್ಲರ ಹತ್ರ ರಕ್ತ ತಗೋಬಹುದು, ಆದ್ರೆ ಅವರು ಎ ಬಿ ಪಾಸಿಟಿವ್ ಅವ್ರಿಗೆ ಮಾತ್ರ ಕೊಡ್ಬೇಕು. ಅವ್ರಿಗೆ ಕೊಟ್ಟಿರುವಂತದ್ದೇನು, ಯೂನಿವರ್ಸಲ್ ರಿಸಿಪಿಯೆಂಟ್, ಸಾರ್ವತ್ರಿಕವಾಗಿ ಸ್ವೀಕರಿಸೋರು, ಎಲ್ಲರ ಹತ್ರ ರಕ್ತ ತಗೊಳ್ಳೋರು ಯಾರಾಗ್ತಾರೆ, ಎ ಬಿ ಪಾಸಿಟಿವ್. ಇದಕ್ಕೆ ಸಂಬಂಧಪಟ್ಟಂತೆ ವೆರಿ ಗುಡ್. ಆಲ್ರೆಡಿ ಬಹಳಷ್ಟು ಜನ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದೀರಾ. ಯಾರು ಸಹ ಆಪ್ಷನ್ ಎ ಅಥವಾ ಆಪ್ಷನ್ ಸಿ ಡಿ ಅಂತ ಕೊಟ್ಟಿಲ್ಲ, ಎಲ್ಲರೂ ಆಪ್ಷನ್ ಬಿ ಅನ್ನೇ ಕೊಟ್ಟಿದ್ದೀರಾ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್, 100% ರೈಟ್ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಪ್ಲಾನೆಟ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂತ ಇದೆ. ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುವ ಗ್ರಹ ಯಾವುದು? ಆಕ್ಚುಲಿ ಆಲ್ರೆಡಿ ನಿಮ್ಗೆ ಆನ್ಸರ್ ನ ಕೊಟ್ಬಿಟ್ಟಿದ್ದೀನಿ. ಅರ್ತ್, ಜುಪಿಟರ್, ವೆನಸ್, ಮಾರ್ಸ್ ಅನ್ನುವಂಥದ್ದು. ಸೊ ಯಾವ್ದಾಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಲ್ರೆಡಿ ನಾನು ಇಲ್ಲಿ ಚಿತ್ರದಲ್ಲೇ ಕೊಟ್ಟಿದ್ದೀನಿ. ಓನ್ಲಿ 2 ಪ್ಲಾನೆಟ್ಸ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸೊ ನಮಗೆ ಪೂರ್ವದಿಂದ, ಸಾಮಾನ್ಯವಾಗಿ ಎಲ್ಲಾ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವಂತವೇ ಹೆಚ್ಚು. ಇವಾಗ ನಮ್ಮ ಭೂಮಿನೂ ಸಹ ಅಷ್ಟೇ, ಹೇಗೆ ತಿರುಗುತ್ತೆ ಅಂತಂದ್ರೆ ಪಶ್ಚಿಮದಿಂದ ಪೂರ್ವ ದಿಕ್ಕಿನ ಕಡೆಗೆ ತಿರುಗುತ್ತೆ. ಆದ್ರೆ ವೆನಸ್ ಮತ್ತೆ ಯುರನಸ್, ವೆನಸ್ ಮೀನ್ಸ್ ಶುಕ್ರ ಮತ್ತೆ ಯುರೇನಸ್ ಗ್ರಹ. ಸೊ ಈ ಏನೀಗ 8 ಗ್ರಹಗಳಿದಾವೆ, 8 ಗ್ರಹಗಳಲ್ಲಿ 2 ಗ್ರಹಗಳು ರಿವರ್ಸ್ ಆಗಿ ರೊಟೇಟ್ ಆಗ್ತವೆ, ಶುಕ್ರ ಮತ್ತು ಯುರೇನಸ್ ಎನ್ನುವಂಥದ್ದು. ಈ ಮಾಹಿತಿ ನಿಮಗೆ ಗೊತ್ತಿರಲಿ. ಇದಕ್ಕೆ ಸಂಬಂಧಪಟ್ಟಂತೆ ಓಕೆ, ಇಲ್ಲಿ ಆಪ್ಷನ್ ಸಿ ಮಾತ್ರ ರೈಟ್ ಆನ್ಸರ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ನಿಮಗೆ ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ. ಎಕ್ಸಾಮ್ ಅಲ್ಲಿ ಶುಕ್ರನು ಕೊಟ್ಟಿದ್ದಾರೆ, ಯುರೇನಸ್ ಕೊಟ್ಟಿದ್ದಾರೆ, ಏನ್ ಸರ್ ಮಾಡೋದು ಅಂತಂದಾಗ ಸೊ ನಿಮ್ಗೆ ಆಕ್ಚುಲಿ ಅದು ಏನಾಗುತ್ತೆ, ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಆ ರೀತಿ ಕೊಡೋದೇ ಇಲ್ಲ, ಯಾವ್ದಾದ್ರು ಒಂದನ್ನ ಕೊಟ್ಟಿರ್ತಾರೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಲೇಯರ್ ಆಫ್ ಅರ್ತ್ ಈಸ್ ಮೇಡ್ ಅಪ್ ಆಫ್ ಮಾಲ್ಟನ್ ಮೆಟಲ್ಸ್? ಕರಗಿದ ಲೋಹಗಳಿಂದ ಕೂಡಿರುವ ಭೂಮಿಯ ಪದರ ಯಾವುದು? ಕ್ರಸ್ಟ್, ಮ್ಯಾಂಟಲ್, ಔಟರ್ ಕೋರ್, ಇನ್ನರ್ ಕೋರ್ ಎನ್ನುವಂಥದ್ದು. ಅಂದ್ರೆ ಭೂಪಟಲ ಅಥವಾ ಭೂಪದರ ಆಗಿರ್ಬೋದು, ಮ್ಯಾಂಟಲ್ ಹೊರಪದರ, ಒಳಪದರ. ಕರಗಿದ ಲೋಹಗಳಿಂದ ಕೂಡಿರುವಂತಹ ಭೂಮಿಯ ಪದರ ಯಾವುದು ಅಂತ ಕೇಳ್ತಾ ಇರುವಂತದ್ದು. ಸೊ ಫಾರ್ ಎಕ್ಸಾಂಪಲ್, ಈಗ ನಾವೀಗ ಒಂದು ಭೂಮಿಯಿಂದ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅವುಗಳೆಲ್ಲ ನಾವು ಹೊರಭಾಗ ತೆಗಿತೀವಿ. ಹಾಗಾದ್ರೆ ಅದು ಭೂಮಿಯ ಯಾವ ಪದರ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಪದರ ಆಗುತ್ತೆ ಕಮೆಂಟ್ ಮಾಡಿ. ಎಸ್, ವೆರಿ ಗುಡ್. ಕೆಲವರು ಸಿ ಅಂತ ಹೇಳ್ತೀರಾ, ಕೆಲವರು ಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್. ಹೊರಪದರದಲ್ಲಿ, ಭೂಮಿಯ ಹೊರಪದರದಲ್ಲಿ ಏನಿರುತ್ತವೆ ಕರಗಿದ ಲೋಹಗಳು ಕೂಡಿರುವಂತ ಪದರ, ಭೂಮಿಯ ಪದರ ಇರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಲೋಹಗಳನ್ನೆಲ್ಲವೂ ಸಹ ಶುದ್ಧವಾಗಿ ಸಂಸ್ಕರಿಸಿ ಲೋಹಗಳನ್ನ ಹೊರ ತೆಗೆದುಕೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಕ್ಯಾರೀಸ್ ವಾಟರ್ ಫ್ರಮ್ ರೂಟ್ಸ್ ಟು ಲೀವ್ಸ್? ಬೇರುಗಳಿಂದ ಎಲೆಗಳಿಗೆ ನೀರನ್ನ ಸಾಗಿಸುವಂತ ಭಾಗ ಯಾವುದು? ಸೊ ನಿಮ್ಗೆ ಇದು 9th ಸ್ಟ್ಯಾಂಡರ್ಡ್ ಕ್ವಶನ್. ಇವನ್ ನಿಮ್ಗೆ 7th ಸ್ಟ್ಯಾಂಡರ್ಡ್ ಅಲ್ಲೇ ಬರುತ್ತೆ, 5th ಸ್ಟ್ಯಾಂಡರ್ಡ್ ಅಲ್ಲೂ ಬರುತ್ತೆ. ಏನು, ಸಸ್ಯಗಳಿಗೆ ನೀರನ್ನ ತೆಗೆದುಕೊಂಡು ಹೋಗುವಂತವ್ರು ಯಾರು ಅಂತ ಕೇಳುವಂತ ಪ್ರಶ್ನೆ ಅದು. ಎಲ್ಲಿಂದ? ಬೇರುಗಳಿಂದ ಎಲೆಗಳಿಗೆ. ಯಾರು? ಫ್ಲೋಯಂ, ಝೈಲಮ್, ಕ್ಲೋರೋಫಿಲ್, ಸ್ಟೊಮ್ಯಾಟ ಎನ್ನುವಂಥದ್ದು. ಸೊ ಯಾವ್ದಾಗುತ್ತೆ ಕಮೆಂಟ್ ಮಾಡಿ. ಎಸ್, ನಿಮ್ಗೆ ಇಲ್ಲಿ 2 ಆಪ್ಷನ್ ಕ್ಯಾನ್ಸಲ್ ಆಗೋಯ್ತು. ಯಾಕಂದ್ರೆ ನೀವು ಆಪ್ಷನ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ, ಝೈಲಮ್ ಮತ್ತೆ ಫ್ಲೋಯಂ ಎನ್ನುವಂಥದ್ದು. ಸೊ ಆಟೋಮೆಟಿಕಲಿ ಕ್ಲೋರೋಫಿಲ್ ಎನ್ನುವಂಥದ್ದು ಮತ್ತೆ ಪತ್ರರಂಧ್ರಗಳು ಕ್ಯಾನ್ಸಲ್ ಆಯ್ತು. ಪತ್ರರಂಧ್ರಗಳ ಮುಖಾಂತರ ಏನಾಗುತ್ತೆ, ಅನಿಲಗಳ ವಿನಿಮಯ ಆಗುತ್ತೆ ಮತ್ತೆ ವಿಸರ್ಜನೆ ಎನ್ನುವಂಥದ್ದು ಆಗುತ್ತೆ. ಬಾಷ್ಪೀಕರಣ ಅಂತ ಏನ್ ಕರಿತೀವೋ ಅವೆರಡೂ ಆಗುತ್ತೆ. ಕ್ಲೋರೋಫಿಲ್ ಎನ್ನುವಂಥದ್ದು ಒಂದು ವರ್ಣಕ ಅಷ್ಟೇ.
ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ. ಝೈಲಮ್ ಮತ್ತೆ ಫ್ಲೋಯಂಗಳು ಇವೆರಡೂ ಸಹ ಸಸ್ಯದ ಅಂಗಾಂಶಗಳಾಗಿದ್ದು, ಝೈಲಮ್ ಏನ್ ಮಾಡುತ್ತೆ, ನೀರನ್ನ ತೆಗೆದುಕೊಂಡು ಹೋಗಿ ಸಸ್ಯಗಳಿಗೆ ಕೊಡುತ್ತೆ. ನೋಡಿ ಇಲ್ಲಿದೆ, ಇದು ಈ ಪಾರ್ಟ್ ಅನ್ನು ನಾವು ಝೈಲಮ್ ಎನ್ನುವಂತ, ನೀವು ಇಲ್ಲಿ ಆರೋ ಮಾರ್ಕ್ ಅನ್ನ ಗಮನಿಸಿ ನೋಡಿ. ಇಲ್ಲಿ ಏಕಮುಖವಾಗಿದೆ ಆರೋ ಮಾರ್ಕ್ ಗಮನಿಸಿ ನೋಡಿ. ಝೈಲಮ್ ಎನ್ನುವಂಥದ್ದು ಯಾವಾಗಲೂ ಏಕಮುಖ ಚಲನೆ, ಏಕಮುಖ ಚಲನೆ ಮತ್ತು ನೀರು ಮತ್ತೆ ಖನಿಜ ಲವಣಾಂಶಗಳನ್ನ ಸಸ್ಯದ ಎಲೆಗಳ ಭಾಗಗಳಿಗೆ ಏನು ಸಾಗಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನ ಫ್ಲೋಯಮ್ ಎನ್ನುವಂಥದ್ದು ಗಮನಿಸಿ ನೋಡಿ. ಫ್ಲೋಯಮ್ ಅನ್ನೋದ್ರಲ್ಲಿ ಆರೋ ಮಾರ್ಕ್ ಗಮನಿಸಿ ನೋಡಿ. ಮೇಲೆ ಮತ್ತೆ ಕೆಳಭಾಗ ಎರಡು ಭಾಗ ಕೂಡಿದೆ ಅಂತಂದ್ರೆ ಇದು ದ್ವಿಮುಖ ಚಲನೆ. ಏನನ್ನ ಸಾಗಿಸುತ್ತೆ, ಆಹಾರವನ್ನ ಸಾಗಿಸುತ್ತೆ. ಯಾಕೆ ದ್ವಿಮುಖ ಚಲನೆ? ಈಗ ಸಸ್ಯದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಏನಿದೆ, ಎಲೆ ಅನ್ನುವಂಥದ್ದು ಇದೆ. ಸೊ ಎಲೆಯಲ್ಲಿ ತಯಾರಾದಂತ ಆಹಾರ ಸಸ್ಯದ ಮೇಲ್ಭಾಗಕ್ಕೂ ಹೋಗ್ಬೇಕು, ಸಸ್ಯದ ಕೆಳಭಾಗಕ್ಕೂ ಬರ್ಬೇಕಾಗಿರೋದ್ರಿಂದ ಸೊ ಫ್ಲೋಯಮ್ ಎನ್ನುವಂಥದ್ದು ದ್ವಿಮುಖ ಚಲನೆ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಗ್ಯಾಸ್ ಈಸ್ ನೆಸೆಸರಿ ಫಾರ್ ಕಂಬಷನ್? ದಹನಕ್ಕೆ ಅಗತ್ಯವಾದ ಅನಿಲ ಯಾವುದು? ಯಾವುದೇ ಒಂದು ವಸ್ತು ಸುಡಬೇಕು ಅಂತಂದ್ರೆ ಅಲ್ಲಿ ಏನ್ ಪ್ರೆಸೆಂಟ್ ಇರಬೇಕು ಅಂತ ಕೇಳಿರುವಂತದ್ದು. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಹೈಡ್ರೋಜನ್. ಬಹಳ ಜನಕ್ಕೆ ಇದು ಬಹಳ ಸುಲಭವಾಗಿರುವಂತ ಪ್ರಶ್ನೆ, 8th ಸ್ಟ್ಯಾಂಡರ್ಡ್ ಕ್ವಶನ್ ಇದು ಅಲ್ವಾ. ಯಾವ್ದಾದ್ರೂ ಒಂದು ದಹನ ಆಗ್ಬೇಕು ಅಂತಂದ್ರೆ ಯಾವುದೇ ಒಂದಾಗಿರ್ಲಿ, ಅದು ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರ್ಲಿ, ಏನೋ ಆಗಿರ್ಲಿ, ಬೆಂಕಿ ಹತ್ಕೊಳ್ತಾ ಇದೆ ಅಂದ್ರೆ ಏನ್ ಪ್ರೆಸೆಂಟ್ ಇರಬೇಕು? ನಾವು ಕನ್ಫ್ಯೂಷನ್ ಆಗುವಂತದ್ದೇ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಅಲ್ಲಿ. ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಈಸಿಯಾಗಿ ಕ್ಯಾನ್ಸಲ್ ಮಾಡ್ತೀರಾ. ಹೇಳಿ, ದಹನಕ್ಕೆ ಅಗತ್ಯವಾಗಿರುವಂತಹ ಅನಿಲ ಯಾವುದು ಅಂದ್ರೆ ಆಕ್ಸಿಜನ್. ಯಾಕಂದ್ರೆ ಬೆಂಕಿ ಹತ್ಕೋಬೇಕಂತಂದ್ರೆ ಅಲ್ಲಿ ಗಾಳಿ ಅನ್ನುವಂಥದ್ದು ಇರಲೇಬೇಕು. ಗಾಳಿ ಅಂದ್ರೆ ಅಲ್ಲಿ ಆಮ್ಲಜನಕ ಅಂತ ಇದ್ದೇ ಇರುತ್ತೆ. ಸರ್ ಕಾರ್ಬನ್ ಡೈಆಕ್ಸೈಡ್ ಇರೋದಿಲ್ವಾ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನೀವು ಗಮನಿಸಬಹುದು, ಈ ಅಗ್ನಿಶಾಮಕಗಳಲ್ಲೆಲ್ಲ, ಫೈರ್ ಇಂಜಿನ್ಸ್ ಅಲ್ಲೆಲ್ಲ ಏನ್ ಬಳಸಿರ್ತಾರೆ, ಹೆಚ್ಚಾಗಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಇರುವಂತದನ್ನೇ ಬಳಸಿರ್ತಾರೆ ಅಲ್ವಾ. ಅಂದ್ರೆ ಇಲ್ಲಿ ದಹನಕ್ಕೆ ಅಗತ್ಯವಾಗಿರುತ್ತದೆ ಆಮ್ಲಜನಕ, ದಹನವನ್ನ ನಿರ್ಮೂಲ ಮಾಡಲು ಬಳಸುವಂತದ್ದು ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಬಹಳಷ್ಟು ಜನ ಆಪ್ಷನ್ ಸಿ ಅಂತ ಕೊಟ್ಟಿದ್ರ. ಸೊ ನಿಮ್ಮೆಲ್ಲ ಉತ್ತರಗಳು ಸರಿಯಾಗಿದ್ದಾವೆ. ಸೊ ಸೆಷನ್ ನಿಮ್ಗೆ ಉಪಯುಕ್ತ ಆಗ್ತದೆ. ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಡಿಸೀಸ್ ಸ್ಪ್ರೆಡ್ಸ್ ಥ್ರೂ ಮಸ್ಕಿಟೋಸ್? ಸೊಳ್ಳೆಗಳ ಮೂಲಕ ಹರಡುವಂತ ರೋಗ ಯಾವುದು? ಕ್ಷಯರೋಗ, ಮಲೇರಿಯಾ, ಕಾಲರಾ, ಟೈಫಾಯ್ಡ್ ಎನ್ನುವಂಥದ್ದು. ಸೊ ಯಾವ್ದಾರುತ್ತೆ? ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ. ಯಾಕಂದ್ರೆ ಕಾಲರಾ ಮತ್ತೆ ಮಲೇರಿಯಾ ಏನು, ಕ್ಷಯರೋಗ, ಮಲೇರಿಯಾದ ಬಗ್ಗೆ, ಟೈಫಾಯ್ಡ್ ಬಗ್ಗೆ ಎಲ್ಲ. ಟೈಫಾಯ್ಡ್ ಜ್ವರನೇ ಆಗಿರ್ಬೋದು, ಬಟ್ ಅದು ಸೊಳ್ಳೆಗಳ ಮೂಲಕ ಹರಡೋದಿಲ್ಲ. ಕ್ಷಯರೋಗ ಎನ್ನುವಂಥದ್ದು ನಮ್ಗೆ ಯಾವ್ದ್ರ ಮುಖಾಂತರ ಹರಡುತ್ತೆ? ಬ್ಯಾಕ್ಟೀರಿಯಾದಿಂದ ಹರಡುತ್ತೆ ಅನ್ನೋದು ನಾನು ಈಗಾಗಲೇ ನನ್ನ ಇಂಜಿನ ವಿಡಿಯೋಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ವ್ಯಾಕ್ಸಕ್ಟಮಿ ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಮಲೇರಿಯಾ ಎನ್ನುವಂಥದ್ದು ಸೊಳ್ಳೆಯಿಂದ ಹರಡುತ್ತೆ. ಯಾವ ಸೊಳ್ಳೆ? ಅನಾಪಿಲಸ್ ಎನ್ನುವಂತ ಒಂದು ಹೆಣ್ಣು ಸೊಳ್ಳೆಯಿಂದ ಹರಡುತ್ತೆ. ಅಂದ್ರೆ ಇದಕ್ಕೆ ಆಪ್ಷನ್ ಬಿನೇ ರೈಟ್ ಆನ್ಸರ್. ಕಾಲರಾ ಎನ್ನುವಂಥದ್ದು ಅಷ್ಟೇ, ನಮ್ಗೆ ಸಾಮಾನ್ಯವಾಗಿ ಅದು ಬ್ಯಾಕ್ಟೀರಿಯಾದಿಂದ ಬರುವಂತದ್ದು. ಟೈಫಾಯ್ಡ್ ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡಿಟೆಕ್ಟ್ ದ ಅರ್ತ್ ಕ್ವೇಕ್ಸ್? ಭೂಕಂಪನವನ್ನ ಪತ್ತೆ ಹಚ್ಚುವಂತ ಸಾಧನ ಯಾವುದು? ಟೆಲಿಸ್ಕೋಪ್, ಸಿಸ್ಮೋಗ್ರಾಫ್, ಮೈಕ್ರೋಸ್ಕೋಪ್, ಎಲೆಕ್ಟ್ರೋಸ್ಕೋಪ್. ಸೊ ಭೂಕಂಪನವನ್ನ ಪತ್ತೆ ಹಚ್ಚುವಂತ ಸಾಧನ. ಸೊ ನಿಮ್ಗೆ ಇದು ಸಹ ಮತ್ತೆ 8th ಸ್ಟ್ಯಾಂಡರ್ಡ್ ಕ್ವಶನ್. ಎಸ್ ಯಾವ್ದಾಗುತ್ತೆ ಅಂತ ಕಮೆಂಟ್ ಮಾಡಿ. ಟೆಲಿಸ್ಕೋಪ್ ಇರುವಂತದ್ದು ಏನ್ ಬಳಸ್ತೀವಿ? ಎಲ್ಲಾದ್ರೂ ದೂರದಲ್ಲಿರುವಂತ ವಸ್ತುಗಳನ್ನ ಗ್ರಹಿಸೋಕೆ, ದೂರದ ವಸ್ತುಗಳನ್ನ ನೋಡಲು ಏನ್ ಮಾಡ್ತೀವಿ? ಟೆಲಿಸ್ಕೋಪ್ ಅನ್ನ ಬಳಸ್ತೀವಿ. ಇನ್ನ ಎಲೆಕ್ಟ್ರೋಸ್ಕೋಪ್ ಏನಕ್ಕೆ ಬಳಸ್ತೀವಿ? ಒಂದು ವಸ್ತು ಚಾರ್ಜ್ ಆಗಿದೆ ಇಲ್ಲೋ ಅಂತ ಹೇಗೆ ತಿಳ್ಕೊಳ್ತೀವಿ? ಎಲೆಕ್ಟ್ರೋಸ್ಕೋಪ್ ಅನ್ನುವಂಥ ಮೆಟೀರಿಯಲ್ ತಿಳ್ಕೊಳ್ತೀವಿ. ಇನ್ನ ಮೈಕ್ರೋಸ್ಕೋಪ್ ಎನ್ನುವಂಥದ್ದು ತುಂಬಾ ಚಿಕ್ಕದಾಗಿರುವಂತ ವಸ್ತುಗಳನ್ನ ಗಮನಿಸೋದಕ್ಕೆ, ತುಂಬಾ ಚಿಕ್ಕದಾಗಿರುವಂತ ವಸ್ತುಗಳನ್ನ ಬರಿಗಳಿಂದ ವೀಕ್ಷಿಸೋದಕ್ಕೆ ಮೈಕ್ರೋಸ್ಕೋಪ್ ಅನ್ನ ಬಳಸ್ತೀವಿ. ಭೂಕಂಪನವನ್ನ ಪತ್ತೆ ಹಚ್ಚುವಂಥದ್ದು ಯಾವುದು? ಸಿಸ್ಮೋಗ್ರಾಫ್ ಎನ್ನುವಂಥದ್ದು. ಸಿಸ್ಮೋಗ್ರಾಫ್ ಎನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್ ವೆರಿ ಗುಡ್. ಬಹಳ ಜನ ಆಪ್ಷನ್ ಬಿ ನ ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ಎಸ್ ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ವಿಟಮಿನ್ ಹೆಲ್ಪ್ಸ್ ಇನ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್? ಕ್ಯಾಲ್ಸಿಯಂ ಶೋಷಣೆಗೆ ಸಹಾಯ ಮಾಡುವಂತ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಕ್ಯಾಲ್ಸಿಯಂ ಎನ್ನುವಂಥದ್ದು ಎಲ್ಲಿರುತ್ತೆ? ಎಸ್ ವೆರಿ ಗುಡ್. ಆಲ್ರೆಡಿ ಆನ್ಸರ್ಸ್ ಅನ್ನ ಮಾಡಕ್ ಶುರು ಮಾಡ್ಕೊಂಡಿದ್ದೀರಾ. ಕ್ಯಾಲ್ಸಿಯಂ ಎನ್ನುವಂಥದ್ದು ಯಾವ್ದಕ್ಕೆ ಅವಶ್ಯಕತೆ? ಮೂಳೆಗಳಿಗೆ ಅವಶ್ಯಕತೆ, ಹೌದಲ್ವಾ? ಮೂಳೆಗಳ ಅವಶ್ಯಕತೆ ಅವ್ರು ಹೇಳಿರೋದು ವಿಚ್ ವಿಟಮಿನ್ ಹೆಲ್ಪ್ಸ್. ಸೊ ಮೂಳೆಗಳಿಗೆ ಹೆಲ್ಪ್ ಆಗ್ಬೇಕಂದ್ರೆ ನಾವಲ್ಲಿ ಯಾವ ವಿಟಮಿನ್ ತಗೊಳ್ತೀವಿ? ವಿಟಮಿನ್ ಡಿ. ಸಾಮಾನ್ಯ ವಿಟಮಿನ್ ಡಿ ನಮ್ಗೆ ಹೆಚ್ಚಾಗಿ ಎಲ್ಲಿ ಸಿಗುತ್ತೆ? ಸೂರ್ಯರಶ್ಮಿಯಿಂದ ಅಥವಾ ಸೂರ್ಯ ಕಿರಣಗಳು ಅಂತ ಹೇಳ್ತೀವಿ. ಸೂರ್ಯ ಕಿರಣಗಳು ಅಥವಾ ಮೀನೆಣ್ಣೆ ಅಥವಾ ಮೀನು ತಿನ್ನೋದ್ರಿಂದ ನಮ್ಗೆ ಏನ್ ಬರುತ್ತೆ? ವಿಟಮಿನ್ ಡಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಡಿ ವಿಟಮಿನ್ ಡಿ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ.
ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಸೊ ಯಾಕೆ ನಾನು ವಿಟಮಿನ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ಹಿಂದಿನ 2 ವಿಡಿಯೋಗಳನ್ನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅದಕ್ಕೋಸ್ಕರ ಚರ್ಚೆ ಮಾಡ್ತಿಲ್ಲ ಅಷ್ಟೇ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಸೆಲ್ ಕಂಟೈನ್ಸ್ ಜೆನೆಟಿಕ್ ಮೆಟೀರಿಯಲ್? ಆನುವಂಶಿಕ ಅಲ್ಲ, ಅನುವಂಶಿಕ. ಅನುವಂಶಿಕ ವಸ್ತುಗಳನ್ನ ಹೊಂದಿರುವಂತಹ ಕೋಶದ ಭಾಗ ಯಾವುದು? ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್, ಸೆಲ್ ವಾಲ್, ವ್ಯಾಕ್ಯೂಲ್. ಯಾವ್ದಾಗುತ್ತೆ? ಸೊ ಇದು ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಏನಾಗುತ್ತೆ? ಸೊ ಈಗ ತಂದೆಯಂತೆ ಮಕ್ಳಿರ್ತಾರೆ, ತಂದೆ ತಾಯಿಯಂತೆ ಮಕ್ಳಿರ್ತಾರೆ ಅಂತದ್ ಯಾಕೆ ಕಾರಣ ಏನು? ತಂದೆ ತಾಯಿಗಳ ಗುಣಗಳು ಮಕ್ಕಳಿಗೂ ಬಂದಿರ್ತವೆ ಅಂತ ಹೇಳಿರ್ತಾರೆ. ಹಾಗಾದ್ರೆ ಆ ಆನುವಂಶಿಕ ಗುಣಗಳನ್ನು ಕ್ಯಾರಿ ಮಾಡೋರು ಯಾರು? ಡಿಎನ್ಎ ಅನ್ನುವಂಥವು. ಡಿಎನ್ಎ ಅಥವಾ ಡಿಎನ್ಎ ಕ್ರೋಮೋಸೋಮ್ಗಳು. ಈ ಕ್ರೋಮೋಸೋಮ್ಸ್ ಎಲ್ಲಿರ್ತವೆ? ಜೀವಕೋಶದಲ್ಲಿ ಇರ್ತವೆ. ಆ ಜೀವಕೋಶದ ಯಾವ ಭಾಗದಲ್ಲಿ? ಜೀವಕೋಶದ ಕೋಶ ಕೇಂದ್ರವಾದಂತಹ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಕೋಶ ಕೇಂದ್ರದಲ್ಲಿ ಆ ಒಂದು ಆನುವಂಶಿಕ ವಸ್ತು ಇರುತ್ತೆ. ಎಸ್, ವೆರಿ ಗುಡ್. ಬಹಳ ಜನ ಸರಿಯಾಗಿ ಉತ್ತರಗಳನ್ನು ಕೊಡ್ತಾ ಇದ್ರೆ ಈ ಪಾಠನೂ ಮುಗ್ದಿದೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅಕರ್ಸ್ ಇನ್ ಎಲೆಕ್ಟ್ರಿಕ್ ಬಲ್ಬ್? ವಿದ್ಯುತ್ ದೀಪದಲ್ಲಿ ಯಾವ ಶಕ್ತಿ ಪರಿವರ್ತನೆ ನಡೆಯುತ್ತದೆ? ನಾನು ಈಗಾಗಲೇ ಹೇಳಿದಂತೆ ಶಕ್ತಿ ಅನ್ನುವಂಥದ್ದು ಪರಿವರ್ತನೆ ಮಾತ್ರ ಆಗುತ್ತೆ ಅದಲ್ವಾ, ಆದ್ರೆ ಅದ್ ನಾವು ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ, ಸೃಷ್ಟಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಆಪ್ಷನ್ ಏನೇನಿದೆ? ಈಟ್ ಟು ಎಲೆಕ್ಟ್ರಿಕಲ್, ಉಷ್ಣದಿಂದ ವಿದ್ಯುತ್. ಎಲೆಕ್ಟ್ರಿಕಲ್ ಟು ಲೈಟ್, ವಿದ್ಯುತ್ನಿಂದ ಬೆಳಕು. ಸೌಂಡ್ ಟು ಹೀಟ್, ಧ್ವನಿಯಿಂದ ಉಷ್ಣ. ಕೆಮಿಕಲ್ ಟು ಸೌಂಡ್. ಸೊ ಇದು ತುಂಬಾ ಸುಲಭವಾಗಿರುವಂತಹ ಪ್ರಶ್ನೆ. ಇದು 7th ಸ್ಟ್ಯಾಂಡರ್ಡ್ ಕ್ವಶನ್ ಇದಾಗಿದೆ. ಏನಾಗುತ್ತೆ? ವಿದ್ಯುತ್ ದೀಪದಲ್ಲಿ ಏನಾಗುತ್ತೆ? ವಿದ್ಯುತ್ ಬರಬೇಕು, ದೀಪ ಅಂಟ್ಕೋಬೇಕು ಅಂತಂದ್ರೆ ಪ್ರೀವಿಯಸ್ ಆಗಿ ಏನ್ ಬೇಕು? ಎಲೆಕ್ಟ್ರಿಕಲ್ ಎನ್ನುವಂಥದ್ದು ಬೇಕು, ವಿದ್ಯುತ್ ಎನ್ನುವಂಥದ್ದು ಬೇಕು ಅಲ್ವಾ? ಆ ವಿದ್ಯುತ್ ಶಕ್ತಿಯಿಂದ ಯಾವ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ? ಇದು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ವಿದ್ಯುತ್ ಶಕ್ತಿಯಿಂದ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಟೈಪ್ ಆಫ್ ಫೋರ್ಸ್ ಆಕ್ಟ್ಸ್ ವಿತೌಟ್ ಕಾಂಟ್ಯಾಕ್ಟ್? ಸ್ಪರ್ಶವಿಲ್ಲದೆ ಕಾರ್ಯನಿರ್ವಹಿಸುವಂತ ಬಲ ಯಾವುದು? ಮಸ್ಕ್ಯುಲರ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್, ಮೆಕ್ಯಾನಿಕಲ್ ಫೋರ್ಸ್. ಸ್ನಾಯು ಬಲ, ಘರ್ಷಣಾ ಬಲ, ಯಾಂತ್ರಿಕ ಬಲ, ಅಯಸ್ಕಾಂತ ಬಲ, ಯಾಂತ್ರಿಕ ಬಲ ಎನ್ನುವಂಥದ್ದು. ಯಾವ್ದಾಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಾಯ್ತು ಇದು? ಸೊ ಮಸ್ಕ್ಯುಲರ್ ಫೋರ್ಸ್ ಎನ್ನುವಂಥದ್ದು, ಸ್ನಾಯು ಬಲ ಎನ್ನುವಂಥದ್ದು ಕಾಂಟ್ಯಾಕ್ಟ್ ಇಂದ ಮಾತ್ರ ಆಗುವಂಥದ್ದು, ಇದು ಸ್ಪರ್ಶವಿಲ್ಲದೆ ನಡೆಯೋದಿಲ್ಲ. ಸೊ ಈಗ ನಾವು ಯಾವ್ದಾದ್ರು ವಸ್ತುವನ್ನು ತಳ್ತಾ ಇದೀವಿ ಅಂದ್ರೆ ನಾವು ಟಚ್ ಮಾಡ್ಲೇಬೇಕು. ಹಾಗಾದ್ರೆ ಇಲ್ಲಿ ಸ್ಪರ್ಶವಿಲ್ಲದೆ ಕೇಳ್ತಿರೋದ್ರಿಂದ ಇದು ರಾಂಗ್ ಆಗುತ್ತೆ. ಘರ್ಷಣಾ ಬಲ ಎನ್ನುವಂಥದ್ದು ಅದು ಕಾಂಟ್ಯಾಕ್ಟ್ ಇರಲೇಬೇಕು, ಕಾಂಟ್ಯಾಕ್ಟ್ ಇದ್ದಾಗ ಮಾತ್ರ ಘರ್ಷಣಾ ಬಲ ಅಂತದ್ದು ಆಗುತ್ತೆ, ಫ್ರಿಕ್ಷನಲ್ ಫೋರ್ಸ್ ಬರುವಂಥದ್ದು. ಸೊ ಇದು ಸಹ ರಾಂಗ್ ಆನ್ಸರ್. ಅಯಸ್ಕಾಂತೀಯ ಬಲ ಎನ್ನುವಂಥದ್ದು, ಎರಡು ಅಯಸ್ಕಾಂತಗಳನ್ನ ಇಟ್ಟಾಗ ನಮ್ಗೆ ಏನಾಗುತ್ತೆ? ಆ ಅಯಸ್ಕಾಂತೀಯ ಬಲ ಎನ್ನುವಂಥದ್ದು ವಿರುದ್ಧ ಧ್ರುವಗಳನ್ನ ಇಟ್ಟಾಗ ಏನಾಗುತ್ತೆ? ಅದು ಅಟ್ರಾಕ್ಟ್ ಆಗುತ್ತೆ. ಅದೇ ನಮ್ಗೆ ಅಲ್ಲೊಂದು ಬಲ ಕಾರ್ಯನಿರ್ವಹಿಸಬೇಕಾದ್ರೆ, ಕೆಲಸ ನಡಿಬೇಕು ಅಂತಂದ್ರೆ ಏನಾಗಬೇಕು? ವಸ್ತು ಸ್ಥಾನಾಂತರಣ ಆಗ್ಬೇಕು. ಸ್ಥಾನಾಂತರಣ ಅಲ್ಲ, ವಸ್ತು ಸ್ಥಾನಪಲ್ಲಟ ಆಗ್ಬೇಕು. ಸ್ಥಾನಪಲ್ಲಟ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ಎರಡೂ ತುದಿಗಳು ಒಂದೇ ರೀತಿಯಾಗಿರ್ಬೇಕು ಅಂತಂದಾಗ ಅಲ್ಲಿ ಏನಾಗುತ್ತೆ? ಅದು ಟಚ್ ಆಗದೇನೆ ಏನಾಗುತ್ತೆ? ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು 2 ಮ್ಯಾಗ್ನೆಟ್ ಅನ್ನು ತಗೊಂಡು ಅವೆರಡು ಒಂದೇ ತುದಿಯನ್ನು ನೀವು ಇಟ್ಕೊಂಡಿದ್ದೀರಾ ಅಂತಂದ್ರೆ ನೀವು ಟಚ್ ಮಾಡ್ದೇನೆ ಏನಾಗುತ್ತೆ? ಮೂವ್ ಆಗುತ್ತೆ. ಅದರಲ್ಲಿ ಸ್ಪರ್ಶ ಇಲ್ದೇನೆ ಕಾರ್ಯನಿರ್ವಹಿಸುತ್ತೆ. ಆಯಸ್ಕಾಂತೀಯ ಬಲ ಇದಕ್ಕೆ ರೈಟ್ ಆನ್ಸರ್. ಇನ್ನ ಯಾಂತ್ರಿಕ ಬಲ, ಯಂತ್ರಗಳು ಒಂದಕ್ಕೊಂದು ಸ್ಪರ್ಶ ಇದ್ದಾಗ ಮಾತ್ರ ಅಲ್ಲಿ ಯಾಂತ್ರಿಕ ಬಲ ಉಂಟಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ 15 ಪ್ರಶ್ನೆಗಳಾಗಿತ್ತು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಂತ ನಿಮ್ಗೆ ಓಪನ್ ಆಗಿರುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಕೊಬಹುದು. ಇನ್ನ ಈ ಭಾಗ 3 ಎನ್ನುವಂಥದ್ದು ಏನಿದೆಯೋ, ಸೊ ಇದು ನಿಮ್ಗೆ ಉಪಯುಕ್ತ ಆಗ್ತಿದೆ ಅಂದ್ರೆ ಬಹಳಷ್ಟು ಜನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಾಮಾನ್ಯವಾಗಿ ಇದನ್ನ ಒಂದು 20 ನಿಮಿಷದ ಒಳಭಾಗದಲ್ಲಿ ಈ 15 ಪ್ರಶ್ನೆಗಳನ್ನ ಚರ್ಚೆ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದ್ರೆ ನಾನು ಈಗಾಗಲೇ ಇಂದಿನ ಭಾಗದಲ್ಲಿ ನೀವು ನೋಡಿದ್ರೆ 20 ಪ್ರಶ್ನೆಗಳು ತರ್ತಾ ಇದೆ. ಇಲ್ಲಿ ನಾನು ನಿಮ್ಗೆ 15 ಪ್ರಶ್ನೆಗಳನ್ನ ಸಾಮಾನ್ಯ 20 ನಿಮಿಷದಲ್ಲಿ, ಏನಕ್ಕೆ ಇಲ್ಲಿ ಇನ್ಫಾರ್ಮೇಶನ್ ಸಿದ್ದಂಗೆ ಆಗ್ಬೇಕು, ನಿಮ್ಗೆ ಟೈಮ್ ಸೇವ್ ಆದಂಗೂ ಆಗ್ಬೇಕು. ನೀವು ಜಸ್ಟ್ ಇದನ್ನ 2x ಸ್ಪೀಡ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ 10 ಮಿನಿಟ್ಸ್ ಅಲ್ಲಿ ನಿಮ್ಗೆ 15 ಕ್ವಶನ್ಸ್ ಸಿಗುತ್ತೆ, ಜೊತೆಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಭಾಗ 3 ಏನಿದೆಯೋ ಅದು ನಿಮ್ಗೆ ಉಪಯುಕ್ತ ಲೈಕ್ ಮಾಡಿ, ಜೊತೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಸೆಷನ್ ಭಾಗ 4 ಬೇಕಾ ಬೇಡ ಅಂತ ನೀವು ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ, ಆಯ್ತಾ? ಸೊ ಭಾಗ 4 ಅಷ್ಟೇ ಮುಂದಿನ GPST HST ಗೆ ಸಂಬಂಧಪಟ್ಟಂತೆ ಇರುತ್ತೆ. ಮತ್ತೆ ಈ ಸೀರೀಸ್ ನಿಮ್ಗೆ ಉಪಯುಕ್ತ ಆಗ್ತಾ ಇದ್ರೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿನ ಮುಗಿಸ್ತೀನಿ. ಇನ್ನು ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆ ಎಲ್ರಿಗೂ ಧನ್ಯವಾದಗಳು.